ಹೇಳ್ತೀವೋ ಅದನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬೆಂಗಳೂರಿನ ಅನೇಕ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಸಾಫ್ಟ್ವೇರ್ ಕಂಪನಿಗಳು, ಹೋಟೆಲ್ಗಳು ಕಸವನ್ನು ಇವತ್ತು BBMP ಅಧಿಕಾರಿಗಳನ್ನು ಬುಕ್ಕಿಂಗ್ ಮಾಡ್ಕೊಂಡು ಕಸವನ್ನು ಎಲ್ಲಿ ಬೇಕಲ್ಲಿ ಹಾಕ್ತಾ ಇದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಲಾಭ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಕಸ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕ್ಬೋದು. ಅಂದರೆ ಜನರನ್ನು ಕೂಡ ಅವೇರ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ಇಂಥ ಅಧಿಕಾರಿಗಳಿಂದ? ನೋಡಿ, ಅಧಿಕಾರಿಗಳ ಲೋಪದೋಷ ಜಾಸ್ತಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಏನು ಸಮಸ್ಯೆ ಅಂದರೆ ಎಲ್ಲ ಕಾನೂನು ತುಂಬ ಚೆನ್ನಾಗಿದೆ, ಆದರೆ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಇದೆಯಲ್ಲ ಅದು ನಾವು ಫೇಲ್ ಆಗ್ತಾ ಇದ್ದೀವಿ ಎಲ್ಲ ಕಡೆನೂ. ನಮ್ಮ ಬೆಂಗಳೂರಿನಲ್ಲಾಗ್ಬಾರ್ದು, ಇಡೀ ರಾಜ್ಯದಲ್ಲಾಗಿರ್ಬೋದು, ಎನ್ಫೋರ್ಸ್ಮೆಂಟ್ ಏನಿದೆ ಅದು ನಾವು ಲ್ಯಾಕ್ ಆಫ್ ದಿ ಎನ್ಫೋರ್ಸ್ಮೆಂಟ್, ನಮ್ಮಲ್ಲಿ ಸಿಸ್ಟಮೇ ಸರಿ ಇಲ್ಲ. ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳ ಕೊರತೆಗಳು ಇದೆ. ಆ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಒಂದು ಬಾರಿ ಸರ್ಕಾರಿ ಕೆಲಸದಿಂದ ಏನಾದರೂ ಅವ್ರು ಸಿಕ್ಕರೆ ಅವ್ರ ಕೆಲಸಗಳನ್ನೇ ಮಾಡೋದಿಲ್ಲ. ಅದನ್ನು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಯಾರು? ನೀವು ಹೇಳಿದ್ರಲ್ಲ ಕರಿಗೌಡ್ರು ಅಂತವರು ಆಗಲಿಲ್ಲ ಅಂದರೆ 4 ವಿಭಾಗಕ್ಕೂ 4 IAS ಆಫೀಸರ್ಗಳಂದ್ರೆ ನೇಮಿಸಿ ಇವರೇ ಹೇಳಿದರು. ಈಗ ಕಳೆದ 5 ವರ್ಷಗಳಿಂದ 1200 ಕೋಟಿ, 1100 ಕೋಟಿ, 1020 ಕೋಟಿ, ಈ ಬಾರಿ 2025-26 1400 ಕೋಟಿಯಷ್ಟು ಹಣ ಸಂಗ್ರಹಣ ಮಾಡಿದೆ, ಟ್ಯಾಕ್ಸ್ ಸಂಗ್ರಹಣ ಮಾಡಿದೆ ನಮ್ಮ BBMP ಆಗಿರ್ಬೋದು, GBA ಆಗಿರ್ಬೋದು. ಅಂದರೆ 1,28,00,000 ಜನ ಇರತಕ್ಕಂಥ ನಮ್ಮ ಬೆಂಗಳೂರಿನಲ್ಲಿ ಈಗ ಪ್ರತಿಯೊಬ್ಬ ಪ್ರಜೆಗೆ 1094 ರೂಪಾಯಿ ಕಲೆಕ್ಟ್ ಮಾಡ್ತಿರೋ. ಪ್ರತಿಯೊಬ್ಬ ಪ್ರಜೆಯಿಂದನೂ ಅವ್ನು ಮಲ್ಕೊಂಡಿರಲಿ, ಎದ್ದಿರಲಿ, ಯಾವನೇ ಮಗು ಆಗಿರಲಿ, ಯಾರೇ ಆಗಿರಲಿ, ಅವನಿಂದ ನೀವು ವಸೂಲಿ ಮಾಡಿದ್ಮೇಲೆ ಕಸ ನಿರ್ವಹಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದಾಗಿರಬೇಕು? ಸರ್ಕಾರದಾಗಿರಬೇಕು, ಅಧಿಕಾರಿಗಳದಾಗಿರಬೇಕು, ಮತ್ತು GBAದಾಗಿರಬೇಕು. ಅದನ್ನು ಹೊರತುಪಡಿಸಿ ಇವರು ಧಮಕಿ ಹಾಕ್ತಾರಲ್ಲ, ಇದು ದೊಡ್ಡ ತಪ್ಪು. ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಜನಸೇವೆ ಮಾಡೋದಕ್ಕೆ. ನೀವು ರಾಜರಲ್ಲ, ಔರಂಗಜೇಬರಲ್ಲ, ನೀವು ಅಕ್ಬರ್ ಅಲ್ಲ, ನೀವು ಜನಸೇವೆ ಮಾಡೋದು ಅಂತ ಹೇಳಿ ನೀವು ವಹಿಸ್ಕೊಂಡು ಬಂದಿದ್ದೀರಾ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ನೀವು ಈ ಖಾತೆ ವಹಿಸ್ಕೊಳ್ಳೋದಕ್ಕೆ ಅರ್ಹರಲ್ಲ. ಒಂದು ಮಾತನ್ನು ಹೇಳಿದ್ರು ನಿಮ್ಮ ಬೆಂಗಳೂರು